ನಾಟಿ ಮಾಡಿ ಸ್ವಾಮಿ ಮುರ್ಜಾಗ ಅಡ್ಡಾಡಕ್ಕಾಗಲ್ಲ. ಎಲ್ಲ ಜನಗಳಿಗೆಲ್ಲ ಜ್ವರ ಬರ್ತೈತೆ, ಮಕ್ಕಳಿಗೂ ಮುಸಲ್ರಿಗೂ ಒಟ್ಟು ಜ್ವರಗಳು ಬಂದು ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾವುಗಡ ತಾಲೂಕಿನ ಗುಜನೂರು ಗ್ರಾಮ ಪಂಚಾಯಿತಿಗೆ ಒಳಪಡೋ ದೌಡಬೆಟ್ಟ ಗ್ರಾಮ ಇಂದು ನರಕದಂತೆ ಇಲ್ಲಿನ ಜನರಿಗೆ ಪರಿಣಮಿಸಿದೆ. ಚರಂಡಿ ಇಲ್ಲದ ರಸ್ತೆಗಳು, ಕೊಳಚೆ ನೀರು ತುಂಬಿದ ಹಾದಿಗಳು, ದುರ್ಗಂಧದಿಂದ ಉಸಿರಾಡಲು ಆಗದ ಪರಿಸ್ಥಿತಿ. ಇದು ಸ್ವಾತಂತ್ರ್ಯ ಬಂದು 7 ದಶಕಗಳೇ ಉರುಳಿದ್ರೂ ಕೂಡ ಇನ್ನೂ ಮೂಲಭೂತ ಸೌಕರ್ಯವಿಲ್ಲದೆ ನರಕಯಾತನೆ ಅನುಭವಿಸ್ತಾ ಇರೋ ಜನರ ನೋವಿನ ಕಥೆ. ಸ್ವಾಮಿ, ನಾವು ರೋಗಕ್ಕೆ ತುತ್ತಾಗ್ತಾ ಇದ್ದೇವೆ. ಸೊಳ್ಳೆಗಳು ಕಚ್ಚುತ್ತಿವೆ, ಬಿದ್ದು ಸೊಂಟಗಳನ್ನ ಮುರಿದುಕೊಂಡಿದ್ದೇವೆ. ನಮ್ಮ ಪರಿಸ್ಥಿತಿ ಕೇಳೋರೇ ಇಲ್ಲ. ಇದು ಗ್ರಾಮಸ್ಥರು ನೋವನ್ನ ಹಂಚಿಕೊಳ್ತಾರೆ. ಸ್ವಾಮಿ, ಯಾರು ಶಿವಕ್ಕೆ ಆಯ್ಕೆ ಮಾಡಿ ಸ್ವಾಮಿ, ಇದನ್ನ ಹಿಂಗೇನೆಲ್ಲ ಮಾಡಿ ನಾಟಿ ಮಾಡಿ ಸ್ವಾಮಿ, ಮುರ್ಜಾಗ ಅಡ್ಡಾಡಕ್ಕಾಗಲ್ಲ. ಗ್ರಾಮದ ಒಳ ಬೀದಿಗಳಿಗೆ ಹೆಜ್ಜೆ ಇಟ್ರೆ ಕೊಳಚೆ ನೀರಿನ ದುರ್ವಾಸನೆ ಮೂಗು ಮುಚ್ಚುವಂತೆ ಮಾಡುತ್ತೆ. ಇನ್ನು ಮಳೆ ಬಂದರಂತೂ ಮನೆ ಬಾಗಿಲಿಗೆ ನೀರು ನುಗ್ಗುತ್ತವೆ. ಬಿಸಿಲಾದ್ರೆ ಕೀಟಗಳು ಮತ್ತು ಸೊಳ್ಳೆಗಳು ಕಾಟ ಕೊಡುತ್ತವೆ. ರಾತ್ರಿ ಆದರಂತೂ ನಿದ್ದೆ ಮಾಡಲಾಗ್ತಾ ಇಲ್ಲ. ಸಾಂಕ್ರಾಮಿಕ ರೋಗಗಳು, ಚರ್ಮ ರೋಗ, ಹಾಗೆ ಜ್ವರ, ಕಫ, ಕೆಮ್ಮು ಹರಡ್ತಾ ಇದೆ. ಊಟ ಮಾಡಲು ಸಾಧ್ಯವಾಗದಿರುವಷ್ಟು ದುರ್ವಾಸನೆ ಇದಾಗಿದೆ ಎಂದು ಸಾಮಾನ್ಯವಾಗಿ ನೋವಿನಿಂದ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬರಕ್ಕಾಗಲ್ಲ, ಊರ್ ಮುಂದೆ ಹೋಗಕ್ಕಾಗಲ್ಲ, ಎಲ್ಲ ಬಿದ್ದು ಮನೆ ಇಬ್ಬರು ಜಾರ್ ಬಿದ್ದಿದ್ದಾರೆ. ಇಲ್ಲಿ ಸುತ್ತಮುತ್ತ ಭೈರಪ್ಪನವ್ರ ಕೆರೆ ಅಂತ, ದೌಡ್ ಬೆಳೆದ ಭೈರಪ್ಪನವ್ರ ಕೆರೆ ಅಂತ, ಮುಂದೆ ಬೋವಿ ಕಾಲುವಿಂದ ಇದು ಕೆಳಗಡೆ ತನಕ ರಸ್ತೆ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕೊಳಚೆನೆ ಇದು ತುಂಬಿ ತುರುಕುತ್ತೆ. ಇದು ಒಳಚರಂಡಿ ವ್ಯವಸ್ಥೆ ಬೇಕು. ಗ್ರಾಮ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಉಜ್ಜಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದ ದೌಡಬೆಟ್ಟ. ಇದರಲ್ಲಿ ಅವ್ರಿಗೆ PDO ಇನ್ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿರ್ತಕ್ಕಂಥ 4 ಜನ ಮೆಂಬರ್ಗಳಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಇದನ್ನು ಯಾರೂ ಕಿವಿಗೆ ಹಾಕೊಳ್ತಿಲ್ಲ. ದಯವಿಟ್ಟು ಇದನ್ನು ಸಹಕರಿಸಿ. ಇಲ್ಲಿ ಅಂಗವಿಕಲರು ಓಡಾಡ್ತಾರೆ, ಎಲ್ಲ ಬಿದ್ದಿದ್ದಾರೆ ಅದರಲ್ಲಿ. ದಯವಿಟ್ಟು ನಾನು 2 ಸರಿ ಗಾಡಿ ತಗೊಂಡು 2 ಸರಿ ಬಿದ್ದಿದ್ದೀನಿ ನಾನು. ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿ ಗುಜನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ. ಯಾರಿಗೂ ನಮ್ಮ ನೋವು ಕಾಣಿಸ್ತಾ ಇಲ್ಲ. ಮಕ್ಕಳು ಬಾಧಿತರಾಗ್ತಿದ್ದಾರೆ. ಇನ್ನು ಗರ್ಭಿಣಿಯರಿಗೆ ಆಸ್ಪತ್ರೆಗೆ ಹೋಗಲು ಆಂಬ್ಯುಲೆನ್ಸ್ಗಳು ಈ ರಸ್ತೆ ಮಾರ್ಗವಾಗಿ ಬರೋದಿಲ್ಲ ಅಂತ ಅಳಲನ್ನ ತೋರ್ತಾರೆ. ಎಷ್ಟೋ ಗರ್ಭಿಣಿಯರು ಮತ್ತೆ ವೃದ್ಧರು ನೋವು ಅನುಭವಿಸ್ತಾರೆ. ನಾವು ಕೇಳಿದ್ರೂ ಸಹ ಅಧಿಕಾರಿಗಳ ಕಿವಿಗಳಿಗೆ ಬೀಳ್ತಿಲ್ಲ ಎಂದು ಗ್ರಾಮಸ್ಥ ಸಿದ್ಲಿಂಗಪ್ಪ ಹೇಳ್ತಾರೆ. ಆಂಬ್ಯುಲೆನ್ಸ್ ಬರ್ತಾ ಇಲ್ಲ ನಮ್ಮ ಊರೊಳಗಡೆ. ಇಲ್ಲಿ ಯಾಕಂದ್ರೆ ಬಾಣಂತಿಯರು ಇರ್ತಾರೆ, ವಯಸ್ಸಾದವ್ರು ಇದ್ದಾರೆ, ಏನೋ ವಯಸ್ಸಾದಂತಹ ಈಗ ನೋಡಿ ಇಂಥ ಅಜ್ಜನವ್ರು ಇರ್ತಾರೆ. ಎಲ್ಲಾನ ಬಿದ್ದರೆ ಅಕಸ್ಮಾತ್ ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಇಲ್ಲಿ ಬರಲ್ಲ. ಇಲ್ಲಿಂದ ನಾವು 1 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಚಿಕ್ಕ ಮಕ್ಕಳು ಬೀಳ್ತಾರೆ. ಆ ಮಕ್ಕಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಬೇಗ ನಮ್ಗೆ ಎಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತಾರೆ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಇನ್ನು ಮುಂದೆ ಹೋರಾಟಗಳು ಮಾಡಬೇಕಾಗುತ್ತೆ ಇದೇ ದಾರಿಗೋಸ್ಕರ. ದೌಡಬೆಟ್ಟದಲ್ಲಿ 1500 ಜನಸಂಖ್ಯೆ ಇರ್ತಕ್ಕಂಥದ್ದು. 4 ಜನ ಮೆಂಬರ್ ಇದ್ದಾರೆ. ಈ 4 ಜನ ಮೆಂಬರು 5 ವರ್ಷ ಎಂಡಿಂಗ್ ಬಂದಿದೆ. ಈಗ ಡಿಸೆಂಬರ್ಗೆ ಕ್ಲೋಸ್ ಆಗ್ತಾ ಇದೆ. 5 ವರ್ಷದಿಂದಲೂ ಹೇಳ್ತಾನೆ ಇದ್ದೀವಿ ಈ ದಾರಿ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವನ್ನು ಕರೆಸಿದ್ದೀವಿ, PDO ಬಂದಿದ್ದಾರೆ, ಮತ್ತು ಸೆಕ್ರೆಟರಿಗಳು ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಪ್ರತಿ ವರ್ಷವೂ ಇದನ್ನು ನಾವು ಎಂಟ್ರಿ ಮಾಡಿಸ್ತಾನೆ ಇದ್ದೀವಿ. ಆದರೆ ಇಲ್ಲಿವರೆಗೂ ಒಂದೇ ಒಂದು ವರ್ಷನೂ ಬಂದು ಯಾವುದೇ ಅಧಿಕಾರಿ ಬಂದು ಇದು ಸಮಸ್ಯೆ ಏನು ಅಂತ ಜನಗಳ ಹತ್ರ ಆಗಲಿ ಮತ್ತೊಬ್ಬರ ಹತ್ರ ಆಗಲಿ ಯಾವುದೇ ಕಾರಣಕ್ಕೂ ಮಾತಾಡಿ. ರಸ್ತೆ ಮೇಲೆ ಕೊಳಚೆ ನೀರು ತುಂಬಿದ ಪರಿಣಾಮ ಬೈಕ್ ಸವಾರರು ಬಿದ್ದು ಗಾಯವಾಗಿಸಿಕೊಂಡಿದ್ದಾರೆ. ಕೊಚ್ಚೆ ಅಂದ್ರೆ ಕೊಚ್ಚೆಯಲ್ಲಿ ಮುಸುರು ಮುಗ್ರು ಇದು ರಿಸರ್ಚ್ ಮಾಡಕ್ ಹೋಗಕ್ಕಾಗಲ್ಲ. ಬಿದ್ಬಿಟ್ಲು ಅವ್ರ ಅಮ್ಮ ಕಾಲು ಲೈಸ್ಕೊಂಡ್ಬಿಟ್ಟ ಕೊಚ್ಚೆ ಬಂದು. ಈ ಹಳ್ಳಿಯ ಪರಿಸ್ಥಿತಿಯನ್ನ ಕಂಡರೆ ನಿಜಕ್ಕೂ ಮನಸ್ಸು ಕುಸಿಯುತ್ತೆ. ಗುಜನೂರು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ. ಮೂಲಭೂತ ಸೌಕರ್ಯ ನೀಡುವಲ್ಲಿ ಅವರ ವಿಫಲತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.
ಈ ಸಂಬಂಧ ಪಿಡಿಒ ಮಂಜುನಾಥ್ ಅವರನ್ನ ಕೇಳಿದ್ರೆ ಸಮಸ್ಯೆ ಬಗ್ಗೆ ಪರಿಶೀಲಿಸಿ ಕ್ರಿಯಾ ಯೋಜನೆಯಲ್ಲಿ ಈಗಾಗಲೇ ಸೇರಿಸಲಾಗಿದೆ. ಅನುಮೋದನೆ ಬಂದ ನಂತರವೇ ಕೆಲಸ ಶುರು ಮಾಡಲಾಗುವುದು ಅಂತ ತಿಳಿಸಿತ್ತು. ಇನ್ನಾದರೂ ಪಾವಗಡ ತಾಲೂಕು ಪಂಚಾಯಿತಿ ಇಒ ಉತ್ತಮ್ ಅವರೇ ಹಾಗೂ ಗುಜನಾಡು ಪಂಚಾಯಿತಿಯ ಪಿಡಿಒ ಮಂಜುನಾಥ್ ಅವರೇ ಜಿಲ್ಲಾ ಆಡಳಿತ ಇತ್ತ ಗಮನ ಹರಿಸಿ ಹಳ್ಳಿ ಜನರ ನೋವಿಗೆ ಸ್ಪಂದಿಸಿ ಚರಂಡಿ ಸೌಕರ್ಯ ಒದಗಿಸಿ ಮುಂದಾಗೋ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ನವೀನ್ ಕಿಲಾರ್ಲಹಳ್ಳಿ, ಟಿವಿಎನ್ ಪಾವಗಡ.